ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇನ್ಸ್ಟಂಟಾಗಿ ಮತ್ತು ಹೆಲ್ದಿ ಆಗಿರುವಂತಹ ಒಂದು ಜ್ಯೂಸ್ ರೆಸಿಪಿನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಡ್ರೈ ಫ್ರೂಟ್ಸ್ ಆ್ಯಂಡ್ ಬನಾನಾ ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಬನಾನಾ ಮಿಲ್ಕ್ ಶೇಕನ್ನು ಮಾಡಿದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ತುಂಬಾ ಟೇಸ್ಟಿಯಾಗೂ ಇದೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನೀವು ಜ್ಯೂಸ್ ಅಂಗಡಿಗಳಲ್ಲಿ ಮಾಡುವಂತಹ ಟೇಸ್ಟಲ್ಲೇ ಮತ್ತು ತಣ್ಣನೆ ಆಗಿರುವಂತಹ ಜ್ಯೂಸನ್ನು ನೀವು ಮನೆಯಲ್ಲೇ ಸುಲಭವಾಗಿ ಇವಾಗ ರೆಡಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗೂ ಇದೆ ಮತ್ತು ಈಸಿಯಾಗೂ ಮಾಡ್ಕೊಳ್ಬೋದು. ನಾನಿಲ್ಲಿ 4 ಏಲಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ನೀವು ರಸಬಾಳೆಹಣ್ಣು, ಪಚ್ಚಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಆದ್ರೂ ಉಪಯೋಗಿಸ್ಬೋದು. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಇವನ್ನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ನಂತರ 6ರಿಂದ 8 ಗೋಡಂಬಿ ತೊಗೊಂಡಿದ್ದೀನಿ, 4 ಖರ್ಜೂರ ತೊಗೊಂಡಿದ್ದೀನಿ, ಒಂದು 6 ಬಾದಾಮ್ ತೊಗೊಂಡಿದ್ದೀನಿ. ಜ್ಯೂಸ್ನ ಫ್ಲೇವರ್ ಮತ್ತು ಟೇಸ್ಟ್ ಚೆನ್ನಾಗಾಗಲಿ ಎಂದು ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಳ್ತೀನಿ. ನಂತರ ಒಂದು ಮಿಕ್ಸಿ ಜಾರಿಗೆ ನಾನು ಸುಲಿದಿರುವಂತಹ ಬಾಳೆಹಣ್ಣು, ಬೀಜ ಬಿಡಿಸಿಟ್ಟಿರುವಂತಹ ಖರ್ಜೂರ, ಬಾದಾಮಿ, ಗೋಡಂಬಿನ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಮಾಡೋದನ್ನು ನಾನು ಈಗಾಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನೇ ನೀವು ಅದೇ ಥರ ನೀವು ಕೂಡ ಮನೇಲಿ ಮಾಡಿಟ್ಕೊಳ್ಬೋದು. ನಾನು ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿಸಿ ಆರಿಸಿ ಇಟ್ಟಿರುವಂತಹ ಹಸುವಿನ ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ ರುಬ್ಬೋದ್ರಿಂದ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಬಾಯಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಆದಷ್ಟು ನಾವು ಡ್ರೈ ಫ್ರೂಟ್ಸನ್ನು ನೆನೆಸಿ ಕೂಡ ಮಾಡ್ಕೊಳ್ಬೋದು. ನೆನೆಸಿದ್ರೆ ಅದು ತುಂಬಾ ಪೇಸ್ಟ್ ರೀತಿಲೇ ಆಗುತ್ತೆ, ಡ್ರೈ ಫ್ರೂಟ್ಸು ಬಾಯಲ್ಲಿ ಸಿಗೋದಿಲ್ಲ. ಈ ರೀತಿಯಾಗಿ ನಾವು ಹಾಲು ಹಾಕಿ ನೆನೆಸ್ಲಿಲ್ದೇ ಈ ರೀತಿ ಜ್ಯೂಸ್ ಮಾಡಿದರೆ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಒಂದು ಸ್ವಲ್ಪ ಪೀಸ್ಗಳು. ನಂತರ ನಾನು 1 ಕಪ್ಗೆ 4 ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಸೋಸ್ತೇನೆ ಡೈರೆಕ್ಟಾಗಿ ಮಾಡಿಟ್ಟಿರುವಂತಹ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪನೇ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಪಿಸ್ತಾ ಅಥವಾ ಬಾದಾಮ್ ಕೂಡ ಪೀಸ್ ಮಾಡಿ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕಿರುವಂತಹ ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬನಾನಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ ಮತ್ತು ಹೆಲ್ದಿಯಾಗಿದೆ. ಮಕ್ಕಳಿಗೆ ಈ ರೀತಿಯಾಗಿ ಬೇಸಿಗೆ ಕಾಲದಲ್ಲಿ ಮಾಡಿಕೊಡಿ, ತುಂಬಾ ರುಚಿಯಾಗಿದೆ ಮತ್ತು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಹೆಲ್ದಿಯಾಗಿರುವಂತಹ ಜ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.